ಮೃತದೇಹದ ಮುಂದೆ ಕಣ್ಣೀರು ಹಾಕುತ್ತಿರುವ ದೃಶ್ಯ ಒಮ್ಮೆ ನೋಡಿ. ಮಲಗಿದ್ದ ಜಾಗದಲ್ಲೇ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಪರಿಣಾಮ ಸುಟ್ಟು ಕರಕಲಾಗಿದ್ದ ಈ ವೃದ್ಧೆಯ ಹೆಸರು ಲಕ್ಷ್ಮೀದೇವಮ್ಮ. 60 ವರ್ಷದ ಈ ವೃದ್ಧೆ ಇಂದು ವಿಧಿವಶರಾಗಿದ್ದಾರೆ. ಚಿಂತಾಮಣಿಯ ಕೆಜಿಎನ್ ಬಡಾವಣೆಯಲ್ಲಿ ನಡೆದಿದ್ದ ಈ ಭೀಕರ ಕೃತ್ಯ ಇಡೀ ಜಿಲ್ಲೆಯನ್ನೇ ಬೆಚ್ಚಿಬೀಳಿಸಿದೆ. ಕಳೆದ 3 ದಿನಗಳಿಂದ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಲಕ್ಷ್ಮೀದೇವಮ್ಮ ಅಂತಿಮವಾಗಿ ಕಳೆದ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಅಸಲಿಗೆ ಈ ಕೊಲೆಗೆ ಕಾರಣವಾಗಿದ್ದು ಮಗನ 3ನೇ ಮದುವೆ. ಲಕ್ಷ್ಮೀದೇವಮ್ಮ ಅವರ ಮಗ ಪುರುಷೋತ್ತಮ್ ಮೂಡಚಿಂತಲಹಳ್ಳಿ ಗ್ರಾಮದ ಶ್ರಾವಣಿ ಎಂಬ ಯುವತಿಯನ್ನು 3ನೇ ಮದುವೆಯಾಗಿದ್ದ. ಕಳೆದ 6 ತಿಂಗಳ ಹಿಂದೆ ಈ ದಂಪತಿ ಮನೆಯಿಂದ ನಾಪತ್ತೆಯಾಗಿದ್ದರು. ಮಗ ಮತ್ತು ಸೊಸೆಯ ಸುಳಿವು ಸಿಗದೆ ಕಂಗಾಲಾಗಿದ್ದ ಶ್ರಾವಣಿಯ ಅಣ್ಣಂದಿರಾದ ನವೀನ್ ಮತ್ತು ವಿನೋದ್ ಲಕ್ಷ್ಮೀದೇವಮ್ಮ ಅವರ ಮನೆಗೆ ಬಂದು ಗಲಾಟೆ ನಡೆಸಿ ಪೆಟ್ರೋಲ್ ಎರಚಿದ್ದಾರೆ ಎನ್ನಲಾಗಿದೆ. ಆಮೇಲೆ ಅಲ್ಲಿ ಕೂಡಿಸಿದ್ರೆ ಅದು ನೀರೆಲ್ಲ ಕುಡಿಸಿದ್ರು. ಅಲ್ಲಿ ಏನು ಮಾಡೋದು ಅಂತೇಳಿ ನಮ್ಮ ಮನೆಯಲ್ಲ ಬಾಡಿಗೆ ಇದ್ದವರು ಕಾರಿತ್ತು, ಬೇಗ ಬನ್ನಿ ಅಂತೇಳಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡು ಹೋದರೆ ಅವರೆಲ್ಲ ಏನು ಬೇಕೋ ಅದಕ್ಕೆ ಇಂಜೆಕ್ಷನು ಆಯಿಂಟ್ಮೆಂಟು ಎಲ್ಲ ಹಾಕಿ ಇದು ಮಾಡಿದ್ರು. ಇಲ್ಲ ಸರ್ ಇಲ್ಲೇ ಇಲ್ಲ, ಮಧ್ಯಾಹ್ನ ಗಲಾಟೆ ಮಾಡಿಲ್ಲ, ಸಾಯಂಕಾಲ ರಾತ್ರಿನೇ 10 ನಿಮಿಷದಲ್ಲಿ ಬಂದಿರೋದು. ಚೆನ್ನಾಗಿ ಕುಡ್ದಿದ್ರಂತೆ. ಅದಕ್ಕೂ ಕುಡ್ದವನು ಯಾಕೆ ಬರಬೇಕು ಇಲ್ಲಿ? ಯಾಕೆ ಬಂದಿದ್ದವರು? ಅವರು ನನ್ನ ಚಿಕ್ಕ ಮಗ ಒಬ್ಬನಿದ್ದಾನೆ, ಅವನು ಅವ್ರ ತಂಗಿನ ಪುರುಷೋತ್ತಮ ಕರ್ಕೊಂಡು ಹೊರಟೋಗಿದ್ದಾನೆ. ಕರ್ಕೊಂಡು ಹೋದವನು ಇವರು ಫೋನ್ ಕಾನ್ಫರೆನ್ಸ್ನಲ್ಲಿ ಶುಕ್ರವಾರ ಚೆನ್ನಾಗಿ ತಿಂದು ಕುಡಿದು ನೀನಿಂತವನು ಅಂತ ಯಾಕಂದರೆ ನಮಗೆ ವಿಷಯ ಗೊತ್ತಿಲ್ಲ, ಪೊಲೀಸವ್ರು ನಮ್ಗೆ ಹೇಳಿದ್ದು ಈ ಥರ ಆಗಿರೋದಕ್ಕೋಸ್ಕರ ಅವ್ರು ಬಂದು ನಿಮ್ಮ ಬೆಂಕಿ ಹಾಕಿರೋದು ಅಂತ. ಹಂಗೆ ಮಾಡ್ಕೊಂಡವರು ನಿನ್ನ ತಂಗಿನ ಕರ್ಕೊಂಡು ಹೋಗಿದ್ದೀನಿ ನಾನು, ನೀನೇನು ಮಾಡಿದ್ದೀಯ, ನಿನ್ನ ಕೈಯಲ್ಲಿ ಏನಾಗುತ್ತೆ ಅಂತ ಇವನಂದವನೇ. ಹೌದಾ, ಮಾಡಿ ನೋಡು ಅಂತೇಳಿ ಇವರು ಹಿಂಗೆ ಮಾಡ್ಕೊಂಡು ಬಂದಾಗ ಮೊದಲು ನೋಡ್ಕೊಂಡು ಹೋಗಿದ್ದಾರಲ್ಲ, ಯಮನ್ ಯಾವ ಥರ ಮಲಗಿದ್ದಾರೆ, ತಲೆ ಯಾಕಡೆ ಇಟ್ಟಿರ್ತಾರೆ, ಕಾಲೇ ಹಾಕಿದ್ದಾರೆ, ನೋಡಿಕೊಂಡು ತಲೆ ಹತ್ರನೇ ಹಾಕಿರೋದು ಜಾಸ್ತಿ. ಡೀಸಲ್ ಅಲ್ಲಿ ಅಂಟಿದ ತಕ್ಷಣ, ಡೀಸೆಲ್ ಹಾಕಿದ ತಕ್ಷಣ ವಾಸನೆ ಬಂದೈತಲ್ಲ, ಆ ವಾಸನೆಗೆ ಇದ್ದೈತಿ ಯಮನು. ಇಲ್ಲ ಅಂತಿದ್ರೆ ತಲೆ ಕ್ಲೀನಾಗಿ ಸುತ್ತೋಗ್ಬಿಟ್ಟು. ಅಲ್ಲ ಸರ್, ಮೊದಲನೇ ಹೆಂಡತಿ ಕಾಲ ಅಲ್ಲ, ನಾವೆಲ್ಲ ಸೇರಿ ಮದುವೆ ಮಾಡಿದ್ವಲ್ಲ, ಸುಮಲತಾ ಅನ್ನೋಳು, ಅವಳ ಪಾಪ ಬೆಂಗಳೂರಲ್ಲಿ ಸಂಸಾರ ಮಾಡ್ಕೊಂಡು ಮಗನ ಸಾಕೊಂಡಿದ್ದಾಳೆ. ಶ್ರಾವಣಿ ಕಡೆ ಅಣ್ಣ ನವೀನ್ ಅಂತ ಹೇಳ್ಬಿಟ್ಟು ಪರಿಚಯ ನಿಮಗೆ ಅವ್ರೇನಾದ್ರು? ಕರ್ಕೊಂಡು ಹೋದಾಗ ಕಂಪ್ಲೇಂಟ್ ಎಲ್ಲ ಕೊಟ್ಟು ಸ್ಟೇಷನ್ಗೆಲ್ಲ ಹೋಗಿದ್ವಿ. ಅದೇ ನಮಗೆ ಅವನಿಗೆ ಕೊಟ್ಟು ಶಿಕ್ಷೆ ಕೊಡ್ಸ್ಬೇಕು. ಇಂಥ ದುರಾತ್ಮರು ಇನ್ನೂ ಎಷ್ಟು ಜನ ಉಟ್ಕೊಂತಾರ, ಮೊದಲು ಅವನಿಗೆ ಶಿಕ್ಷೆ ಕೊಡಿಸ್ಬೇಕು. ಪ್ರಪಂಚದಲ್ಲಿ ಎಲ್ಲರಿಗೂ ತಿಳಿಬೇಕು, ಇಂಥವ್ರಿಗೆ ಶಿಕ್ಷೆ ಕೊಟ್ಟರೆ ಇನ್ನೊಬ್ಬನಿಗೂ ಬುದ್ಧಿ ಬರುತ್ತೆ ಅಂತ ಹೇಳ್ಬೇಕು. ಮೊದಲು ನೀವು ಆ ಥರ ಮಾಡಬೇಕು, ಇದು ನಿಮ್ಮಿಂದ ಆಗುತ್ತೆ. ತಮ್ಮ ತಂಗಿ ಎಲ್ಲಿದ್ದಾಳೆಂದು ಹೇಳುವಂತೆ ಅಣ್ಣಂದಿರು ಲಕ್ಷ್ಮೀದೇವಮ್ಮ ಅವರನ್ನು ಒತ್ತಾಯಿಸಿದ್ದರು. ಆದರೆ ನನಗೆ ಅವರ ಬಗ್ಗೆ ಮಾಹಿತಿ ಇಲ್ಲ ಎಂದು ವೃದ್ಧೆ ಉತ್ತರಿಸಿದ್ದಳು. ಇದರಿಂದ ಕೆರಳಿದ ನವೀನ್ ಮತ್ತು ವಿನೋದ್ ವೃದ್ಧೆ ಮಲಗಿದ್ದಾಗಲೇ ಆಕೆಯ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆಗೆ ಯತ್ನಿಸಿದ್ದರು. ಘಟನೆ ನಡೆದ ತಕ್ಷಣ ನಾಪತ್ತೆಯಾಗಿದ್ದ ಆರೋಪಿಗಳನ್ನು ಸದ್ಯ ಚಿಂತಾಮಣಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ KGN ಬಡಾವಣೆಯಲ್ಲಿ ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು 21 ಮಾರ್ಚ್ ಸ್ಯಾಟರ್ಡೇ ದಿನ. ಅದು ನಮ್ಮ ಮಾಹಿತಿ ಪ್ರಕಾರ ಬೇಸಿಕ್ಲಿ ಒಬ್ಬರು ಲೇಡಿ ಲಕ್ಷ್ಮೀದೇವಮ್ಮ ಅರೌಂಡ್ 65 ಇಯರ್ಸ್ ಏಜ್, ಅವರು ಮನೆ ಆಚೆ ಅಂದರೆ ಕಂಪೌಂಡ್ ಒಳಗಡೆ ಬಟ್ ಮನೆ ಆಚೆ ರೂಮ್ ಆಚೆ ಮಲಗಿದ್ದು. ಆ ಟೈಮ್ಗೆ ಅವ್ರಿಗೆ ಏನಾದರೂ ಅವರು ಎದ್ದಿದ್ದಾರೆ. ಆ ಟೈಮ್ಗೆ ಅವ್ರಿಗೆ ಗೊತ್ತಾಯಿತು ಏನು ಪೆಟ್ರೋಲ್ದು ಬರ್ನಿಂಗ್ ಸ್ಮೆಲ್ ಬರ್ತಾಯಿದೆ ಮತ್ತು ಯಾರು ಬೆಂಕಿ ಹಾಕಿದ್ದಾರೆ ಅವರು ಬೆಡ್ ಮೇಲೆ. ಆಮೇಲೆ ಅವರು ಕೂಗಾಗಿದ್ದಾರೆ, ಜನ ಅವ್ರಿಗೆ ಸೇವ್ ಮಾಡಿದ್ದಾರೆ ಆ ಟೈಮ್ಗೆ. ಬಟ್ ಅವ್ರಿಗೆ ಯಾವಾಗ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಡಾಕ್ಟರ್ ಹೇಳಿದ್ದಾರೆ 30% 35% ಬರ್ನ್ಸ್ ಆಗಿದೆ ಮತ್ತು ಫರ್ದರ್ ಟ್ರೀಟ್ಮೆಂಟ್ಗೋಸ್ಕರ ಬೆಂಗಳೂರು ರಿಫರ್ ಮಾಡಿದ್ದಾರೆ. ನಾವು ಕೂಡ ಪೊಲೀಸ್ ಸ್ಟೇಟ್ಮೆಂಟ್ ಮಾಡಿದ್ದೀವಿ. ಆ ಟೈಮ್ಗೆ ಅವರು ಯಾರ ಮೇಲೆ ಅನುಮಾನ ಇದೆ ಆ ವಿಚಾರ ನಮಗೆ ತಿಳಿಸಿದ್ದು. ಬೇಸಿಕ್ಲಿ ಅವ್ರದ್ದು ಸ್ವಂತ ಮಗ ಲಾಸ್ಟ್ 6-8 ತಿಂಗಳು ಹಿಂದೆ ಬೇರೆನೊಬ್ಬರು ಹುಡುಗಿ ಜೊತೆ ಪ್ರೀತಿ ಮಾಡಿ ಮದುವೆ ಮಾಡಿತ್ತು ಜುಲೈ ತಿಂಗಳಲ್ಲಿ.
ಆ ಟೈಮ್ಗೆ ಆ ಹುಡುಗಿ ಕಡೆದವರಿಂದ ಆ ಟೈಮಿಂದ ಏನಾದರೂ ಗಲಾಟೆ ವಗೇರೆ ನಡ್ತಾ ಇತ್ತು, ಈ ಥರ ಲೇಡಿ ಹೇಳಿದ್ದಾರೆ. ಮತ್ತು ಯಾವಾಗ ಅವರು ಮಲಗಿದ್ದಾರೆ ಆ ಟೈಮ್ಗೆ ಯಾರು ಇಬ್ಬರು ಜನ ಬಂದು ಅವರಿಗೆ ಕೇಳಿದ್ದಾರೆ ಕಿ ನಿಮ್ಮ ಹುಡುಗ ಮತ್ತು ಆ ಹುಡುಗಿ ಇಲ್ಲಿದ್ದಾರೆ, ಈ ಥರ ಅವ್ರು ಕ್ವಶನ್ ಮಾಡಿದ್ದಾರೆ. ಸೊ ಅವ್ರಿಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಡೌಟ್ ಇತ್ತು. ಅದೇ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ನಾವು ಇಬ್ಬರು ಜನ ಅಕ್ಯೂಸ್ಡ್ ವಿನೋದ್ ಮತ್ತು ನವೀನ್ಗೆ ಅರೆಸ್ಟ್ ಮಾಡಿದ್ದೀವಿ. ಇಬ್ಬರು ಜನ ಹುಡುಗಿದು ಬ್ರದರ್ಸ್ ಇದ್ದಾರೆ, ಯಾರ ಜೊತೆ ವಿಕ್ಟಿಮ್ದು ಮಗ ಮದುವೆ ಮಾಡಿದ್ದಾರೆ ಅವರದು ಬ್ರದರ್ಸ್ ಇದ್ದಾರೆ ಈ ಇಬ್ಬರು ಜನ. ಅವರು ಅದನ್ನು ಅಲ್ಲಿ ಹೋಗಿ ಅವ್ರ ಮೇಲೆ ಸ್ವಲ್ಪ ಬೋತಲಿಂದ ಪೆಟ್ರೋಲ್ ಅವ್ರ ಮೇಲೆ ಪೋರ್ ಮಾಡಿ ಬ್ಯಾಡ್ಗೆ ಮತ್ತು ಅವ್ರಿಗೆ ಅವ್ರ ಬಟ್ಟೆ ಮೇಲೆ ಸ್ವಲ್ಪ ಬೆಂಕಿ ಹಚ್ಚಿತ್ತು. ಕರೆಂಟ್ ಬಗ್ಗೆ 35% ಬನ್ಸ್ ಆಗಿತ್ತು ಆ ಲೇಡಿಗೆ. ಬಟ್ ಈಗ ಟ್ರೀಟ್ಮೆಂಟ್ ಟೈಮಲ್ಲಿ ಇವತ್ತು ಬೆಳಗ್ಗೆ ಆ ಲೇಡಿದು ಡೆತ್ ಆಗಿದೆ. ಸೊ ಈ ಕೇಸ್ಗೆ ನಾವು ಮರ್ಡರ್ ಕೇಸ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಈಗ ಆರೋಪಿಗೆ ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಬೇರೆ ಯಾವುದು ಇನ್ವಾಲ್ವ್ಮೆಂಟ್ ಇದೆ ಬೇರೆ ಯಾರ್ದು ಅದನ್ನು ಕೂಡ ನಾವು ಪತ್ತೆ ಮಾಡ್ತೀವಿ. ಒಟ್ಟಿನಲ್ಲಿ ಸಂಬಂಧಗಳ ನಡುವಿನ ಕಿಚ್ಚು ಒಬ್ಬ ಅಮಾಯಕ ಜೀವವನ್ನು ಬಲಿ ಪಡೆದಿದೆ. ಮಗ ಸೊಸೆಯ ಪ್ರೀತಿಯ ಜಗಳಕ್ಕೆ ತಾಯಿ ಬಲಿಯಾಗಿರುವುದು ಮಾತ್ರ ದುರಂತ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.